ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಹಲವಾರು ಜನ ಹೇರ್ ಕಲರ್ ಮಾಡಿಸ್ಬೇಕು ಅನ್ನೋ ಅಭ್ಯಾಸ ಇರುತ್ತೆ. ಹೇರ್ ಕಲರ್ ಮಾಡಿಸ್ಕೊಳ್ತಾ ಇರ್ತಾರೆ. ಹಾಗೆ ಬೇರೆ ಬೇರೆ ಕಲರ್ಸು ಕೂಡ ಮಾಡಿಸ್ತಾ ಇರ್ತಾರೆ. ಅದರಲ್ಲೂ ವೈಟ್ ಹೇರ್ಸ್ ಅಂತೂ ಇವಾಗ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ವೈಟ್ ಹೇರ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಮನೆಯಲ್ಲೇ ಯಾವ ಥರ ಕಡಿಮೆ ಅಂದರೆ ಜಸ್ಟ್ 15 ರೂಪಾಯಲ್ಲಿ ಯಾವ ಥರ ನಾವು ಏರ್ ಕಲರ್ ಮಾಡ್ಕೊಳ್ಳೋದು ನ್ಯಾಚುರಲ್ ಆಗಿ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಮಾರ್ಕೆಟಲ್ಲಿ ಸಿಗುವಂಥ ಏರ್ ಕಲರ್ ಹೇರ್ ಡೈಗಳೆಲ್ಲ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಉರಿಯುತ್ತೆ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ನಾವು ನ್ಯಾಚುರಲ್ ಆಗಿ ಯಾವ ಥರ ಕಲರಿಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆಗೆ 1 ಗ್ಲಾಸ್ ನೀರು ಹಾಕ್ಕೋಬೇಕು. ಸೊ ಆ ನೀರಿಗೆ ನಾನು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಅದ್ರ ಜೊತೆಗೆ ನಾನು ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಏರ್ ಫಾಲ್ ಆಗೋದು ತುಂಬಾ ಕಂಟ್ರೋಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇವಾಗ ನಾನು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನ್ಯಾಚುರಲಾಗಿ ಕಲರ್ ಬರಬೇಕು ಅಂತ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಫಿ ಪುಡಿ ಹಾಕೋದ್ರಿಂದ ಕಂಡೀಷ್ನರ್ನೂ ಆಗುತ್ತೆ, ಹಾಗೆ ನ್ಯಾಚುರಲಾಗಿ ಕಲರ್ ಕೂಡ ಬರುತ್ತೆ. ಸೊ ಎಲ್ಲನೂ ಕೂಡ ಈ ಥರ ನೀಟಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಸೊ ಈ ಥರ ನಾವು ಬಾಯ್ಲ್ ಮಾಡಿಕೊಂಡು ಅದನ್ನು ಶೋಧಿಸ್ಕೊಳ್ಳೋಣ ಒಂದು ಫಿಲ್ಟರ್ ತೊಗೊಂಡು. ಸೊ ಅದಾದಮೇಲೆ ನೋಡಿ, ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಸೊ ಬೌಲ್ಗೆ ಏನು ಮಾಡ್ತೀನಿ ಅಂದರೆ, ಒಂದು ಬ್ರಷ್ ತೊಗೊಂಡಿದ್ದೀನಿ. ಈ ಬ್ರಷ್ ಬೇಕಾಗತ್ತೆ. ಸೊ ನಿಮಗೆ ಎಲ್ಲ ಕಡೆ ಪಾರ್ಲರಲ್ಲಿ ಸಿಗುತ್ತೆ. ಸೊ ಅದು ಮೇಯ್ನಾಗಿ ಅದ್ರ ಜೊತೆಗೆ ಮೇಯ್ನಾಗಿ ಬೇಕಾಗಿರೋದು ಹೇರ್ ಕಲರ್ ಅಂದರೆ ನ್ಯಾಚುರಲಾಗಿ ಹೇರ್ ಕಲರ್ ಯಾವುದಪ್ಪ ಅಂತಂದರೆ ಇದೆ, ಅದು ನಿಶಾ ನ್ಯಾಚುರಲ್ ಹೇರ್ ಕಲರ್ ಅಂತ. ಇದು ಕಲರಲ್ಲ, ಇದು ಮೆಹಂದಿ ಪೌಡರ್ ಇದು. ಸೊ ಹರ್ಬಲ್ ಹೆನ್ನ ಇದು. ಸೊ ತುಂಬಾ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಗಲಿ ಅಕ್ಕ ಆಗಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಇವಾಗ ನನಗೂ ಸ್ವಲ್ಪ ವೈಟ್ ಹೇರ್ಸ್ ಆಗಿರೋದ್ರಿಂದ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ ಹೇರ್ ಕಲರು. ಸೊ ಇದನ್ನು ನಾವು ಒಂದು 2 ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀವಿ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಿಲ್ಲ. ಇದರಲ್ಲಿ ನಿಮಗೆ ಬೇರೆ ಕಲರ್ ಮಾಡ್ಕೋಬೇಕು ಅಂದರೆ, ಸೊ ಇದು ನಿಶಾದಲ್ಲಿ 2 ಕಲರ್ ಬರುತ್ತೆ. ಒಂದು ನ್ಯಾಚುರಲ್ ಬ್ಲ್ಯಾಕು, ಇನ್ನೊಂದು ನ್ಯಾಚುರಲ್ ಬ್ರೌನ್ ಕಲರ್ ಅಂತ. ಸೊ ಇದು ಕೂಡ ಅಷ್ಟೇ ಮೆಹಂದಿ ಪೌಡರ್. ಇದು ಯಾವುದೇ ರೀತಿಯ ಡೈ ಅಲ್ಲ. ಇದು ಹಚ್ಚೋದ್ರಿಂದ ಯಾವ ಕೆಮಿಕಲ್ ಇದರಲ್ಲಿ ಯೂಸ್ ಮಾಡಿರಲ್ಲ, ನ್ಯಾಚುರಲ್ ಆಗಿರುತ್ತೆ. ಸೊ ನಾವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಸೊ ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಬ್ಲ್ಯಾಕ್ ಒಂದು ಬ್ರೌನು. ಯಾವುದಾದ್ರೂ ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಕಲರ್ ಬೇಕು ಅನ್ನೋರು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ಬೋದು, ಬ್ರೌನ್ ಕಲರ್ ಆಗಬೇಕು ಹೇರ್ ಅನ್ನೋರು ಬ್ರೌನ್ ಕಲರ್ ಯೂಸ್ ಮಾಡ್ಬೋದು. ಹಾಗೆ ಇವಾಗ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಆವಾಗಲೇ ಡಿಕಾಕ್ಷನ್ ಮಾಡ್ಕೊಂಡಿದ್ನಲ್ವ ಅದು. ಸೊ ಇವಾಗ ನಾನು ಇದು ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ವೈಟ್ ಹೇರ್ಸ್ ಆಗಿರೋದ್ರಿಂದ ನಾನು ಬ್ಲ್ಯಾಕ್ ಕಲರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಮೆಹಂದಿ ಪೌಡರ್ನ. ಈ ಥರ ಹಾಕ್ಕೊಂಡು ಈ ಡಿಕಾಕ್ಷನ್ ಏನಿತ್ತಲ್ವ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಒಂದು ಬ್ರಷ್ ಇತ್ತು ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಯಾವುದೇ ರೀತಿಯ ಗಂಟಿರಬಾರ್ದು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಡಿಕಾಕ್ಷನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ, ಇವಾಗ ರೆಡಿ ಆಗಿದೆ. ಸೊ ನಾನು ಇವಾಗ ಹೇಗೆ ಹಚ್ಚೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ನನಗೆ ಬೇರೆ ಎಲ್ಲೂ ಇಲ್ಲ ವೈಟ್ ಹೇರ್ಸು. ಫ್ರಂಟಲ್ಲಿ ಜಾಸ್ತಿ ಇದೆ, ಅಂದರೆ ಇವಾಗ ಬರ್ತಾ ಇದೆ ಫ್ರಂಟಲ್ಲಿ. ಈ ಥರ ನೋಡಿ, ಅದು ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಫ್ರಂಟಲ್ಲಿರೋದ್ರಿಂದ. ಸೊ ಹಾಗಾಗಿ ಹೈಲೈಟ್ ಆಗುತ್ತೆ ನಮ್ಮ ಫೇಸ್ಗೆ ವೈಟ್ ಹೇರ್ಸು. ಸೊ ಹಾಗಾಗಿ ನಾನು ಅದನ್ನು ಹಚ್ಕೊಳ್ತಾ ಇದ್ದೀನಿ. ಇವಾಗ ಯಾವ ಥರ ಮೆಹಂದಿ ಹಚ್ಚೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಕಂಪ್ಲೀಟಾಗಿ ಈ ಥರ ಒಂದು ಬ್ರಷ್ ತೊಗೊಂಡು ಬ್ರಷ್ ಸಹಾಯದಿಂದ ಥರ ನೀಟಾಗಿ ಹಚ್ಬೋದು. ರೂಟ್ಗೆ ಹಚ್ಚಿದ್ರು ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ ನೀಟಾಗಿ ನೋಡಿ, ಈ ಥರ ಹಚ್ಕೊಬೇಕು ಪಾರ್ಟಿಷನ್ ಮಾಡಿಕೊಂಡು. ಸೊ ನೀವು ಮನೆಯಲ್ಲೇ ಹಚ್ಕೋಬೋದು, ಯಾರ ಹೆಲ್ಪು ಇಲ್ಲದೆ. ಪಾರ್ಲರ್ಗೆ ಹೋಗಬೇಕು ಅಂತ ಏನಿಲ್ಲ. ಇದು ಪ್ರೈಸು ಕೂಡ ತುಂಬಾ ಕಡಿಮೆ ಇದೆ. ಜಸ್ಟ್ 15 ರೂಪಾಯಿಗೆ ನೀವು ಆರಾಮಾಗಿ ಮನೆಯಲ್ಲೇ ಕಲರಿಂಗ್ ಮಾಡ್ಕೋಬೋದು. ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಅಥವಾ ಬ್ರೌನ್ ಕಲರ್ ಬೇಕಂದರೆ ಬ್ರೌನ್ ಕಲರ್ ಕೂಡ ಮಾಡ್ಕೋಬೋದು. ಸೊ ನಮಗೆ ಬೇಕಾದ ರೀತಿಯಲ್ಲಿ ನಾವು ಕಲರಿಂಗ್ ಮಾಡ್ಕೋಬೋದು. ಸೊ ಈ ಥರ ನಾನು ಪಾರ್ಟಿಷನ್ ಮಾಡಿಕೊಂಡು ಈ ಥರ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಈ ಥರ ಬ್ರಷ್ ಇರೋದ್ರಿಂದ ನೋಡಿ ಈಸಿ ಆಗುತ್ತೆ, ನಮಗೆ ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ. ಸೊ ಈ ಥರ ನಾನು ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಮೆಹಂದಿನ. ಸೊ ಹಾಗೆಯೇ ಈ ಕಡೆ ಸೈಡು ಕೂಡ ಈ ಥರ ನೀಟಾಗಿ
ಹಚ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಬ್ಯಾಕ್ ಸೈಡು ಅಷ್ಟೇ ಇದ್ದರೆ ಅಲ್ಲೂ ಕೂಡ ಹಚ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಎಲ್ಲ ಕಡೆ ಕಂಪ್ಲೀಟಾಗಿ ಹೇರು ಕವರ್ ಆಗಿದೆ. ಇವಾಗ ನಾನು ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇವಾಗ ನಾನು ನೋಡಿ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡ್ಕೊಂಡು ಹಚ್ಬೋದು. ಸೊ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ, ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗಂತೂ ಚಿಕ್ಕ ಮಕ್ಕಳಿಗೂ ವೈಟ್ ಹೇರ್ಸ್ ಬಂದುಬಿಡತ್ತೆ. ಸೊ ಹಾಗಾಗಿ ಅವಕ್ಕೆ ಯೂಸ್ ಮಾಡ್ಬೋದು. ಇದು ಮೆಹಂದಿ ಪೌಡರ್ ಆಗಿರೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಸೊ ಈ ಥರ ಕಂಪ್ಲೀಟಾಗಿ ಹಚ್ಚಿದ ಮೇಲೆ ಒಂದು ಸಲ ಲೈಟಾಗಿ ಬಾಚ್ಕೊಬೇಕು ಹೇರ್ನ. ಸೊ ಆವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅದಾದಮೇಲೆ ಇವಾಗ ನೋಡಿ ಆಗಿ ಮೆಹಂದಿ ಹಚ್ಕೊಂಡಿದ್ದೆ ಫೇಸಲ್ಲಿ. ಹಚ್ಚುವಾಗ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತಲ್ವ, ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ, ಒಂದು ಡೆಟಾಲ್ ತೊಗೊಬೇಕು. ಡೆಟಾಲ್ ಸ್ವಲ್ಪ ಕಾಟನ್ನಲ್ಲಿ ಡೆಟಾಲ್ನ ಡಿಪ್ ಮಾಡಿ ಈ ಥರ ನಾವು ಅದನ್ನು ಒರೆಸ್ಕೊಬೇಕು. ಸೊ ಆವಾಗ ಎಲ್ಲೂ ಕೂಡ ಇರೋದಿಲ್ಲ, ಅದು ಮಾರ್ಕು ಕೂಡ ಇರೋದಿಲ್ಲ, ಎಲ್ಲ ಮಾರ್ಕೆಲ್ಲ ಹೋಗಿರುತ್ತೆ. ಇವಾಗ ಆಗಿದೆ ನೋಡಿ, ನಾನು ಇವಾಗ ಮೆಹಂದಿ ಹಚ್ಕೊಂಡು 1 ಅವರ್ ಆಗಿದೆ. ಸೊ 1 ಅವರ್ ಬಿಟ್ಟಿದ್ದೆ ನಾನು. ಸೊ 1 ಅವರ್ ಆದಮೇಲೆ ನೋಡಿ ಒಂದೇ ಒಂದು ಕೂಡ ವೈಟ್ ಹೇರ್ಸ್ ಇಲ್ಲ, ನ್ಯಾಚುರಲಾಗಿ ಬ್ಲ್ಯಾಕ್ ಆಗಿದೆ. ಯಾಕಂದರೆ ಚಕ್ಕೆ ಹಾಕಿದ್ದೀವಿ ಮತ್ತು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ತುಂಬ ಡಾರ್ಕಾಗಿ ಬ್ಲ್ಯಾಕ್ ಆಗಿಲ್ಲ. ನ್ಯಾಚುರಲ್ಲಾಗಿ ನಮ್ಮ ಹೇರ್ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಬ್ಲ್ಯಾಕ್ ಆಗಿದೆ ಅಷ್ಟೇ. ಸೊ ನನಗೆ ಈ ಥರನೇ ಬೇಕಾಗಿತ್ತು. ನನಗೆ ತುಂಬ ಡಾರ್ಕ್ ಆಗಿದ್ರೆ ನಾವು ಎದ್ದು ಕಾಣಿಸುತ್ತೆ, ಅದು ನಾವು ಡೈ ಯೂಸ್ ಮಾಡಿದ್ದೀವಿ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಈ ಥರ ನೀವು ಲಿಕ್ವಿಡ್ ಅಂದರೆ ಒಂದು ಡಿಕಾಕ್ಷನ್ ನಾನು ಏನು ತೋರಿಸಿದ್ನಲ್ವ, ಈ ಥರ ಡಿಕಾಕ್ಷನ್ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ನಾವು ಕಲರ್ ಯೂಸ್ ಮಾಡಿರೋದು ಏನೂ ಗೊತ್ತಾಗೋದಿಲ್ಲ. ಸೊ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.